ನಾವು ಇವತ್ತು ಮಾನ್ಯ ಕಮಿಷನರ್ ಆಫೀಸ್ಗೆ ಬಂದು ಒಂದು ಪುನೀತ್ ಕೆರೆಹಳ್ಳಿ ಅವರ ಎಗೇನ್ಸ್ಟಲ್ಲಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಕಾರಣ ಇಷ್ಟೇ, ಮೊನ್ನೆ ಪುನೀತ್ ಕೆರೆಹಳ್ಳಿ ಅನ್ನೋನು ಅವನಿಗೆ ಯಾವ ಇಡೀ ಸ್ಟೇಟಲ್ಲಿ ಗೊತ್ತು, ಹೀ ಈಸ್ ಎ ಪ್ರಾಬ್ಲಮ್ ಕ್ರಿಯೇಟರ್. ಯಾವಾಗಲೂ ಸಮಸ್ಯೆ ಉಂಟು ಮಾಡಬೇಕು, ಗಲಭೆಗೆ ಒಂದು ದಾರಿ ಆಗಬೇಕು, ಎಲ್ಲಾದರೂ ಒಂದು ಗಲಾಟೆ ಮಾಡಬೇಕು, ಏನೋ ಉದ್ದೇಶಪೂರ್ವಕವಾಗಿ ಎಲ್ಲ ಕಡೆ ನುಗ್ಗಿ ಕಾನೂನನ್ನ ಬಿಟ್ಟು ಕೆಲಸ ಮಾಡ್ತಾ ಇರೋದ್ರಿಂದ ಈ ಸಮಸ್ಯೆ ಉಂಟು ಮಾಡುವ ಮನುಷ್ಯ. ಏನೇ ಅವ್ನು ಬಂದು ಏನಾದರೂ ಒಂದು ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಆ ಸಮಯದಲ್ಲಿ ನಮ್ಮ ತನ್ವೀರ್ ಸೇಠ್ ಅವ್ರ ಬಗ್ಗೆ, ಅವನು ಯಾರೋ ತನ್ವೀರ್ ಸೇಠ್ ಅಂತ ಇದ್ದಾನಂತೆ, ಆ ತನ್ವೀರ್ ಸೇಠು ಯಾರ್ದು ಪೊಲೀಸ್ನವರು ಕಾನೂನು ಕ್ರಮ ವಿರೋಧ ಏನಾದರೂ ಇದ್ದರೆ ಅವ್ರಿಗೆ ಫೋನ್ ಮಾಡಿದ್ರೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ, ನಿನಗೆ ಚೇಂಜ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕ್ತಾನೆ ಅಂತ ಹೇಳ್ಬಿಟ್ಟು ಪದ ಉಪಯೋಗಿಸ್ತಾನೆ. ಅದನ್ನು ಇದೆಲ್ಲ ನಮಗೆ ನೋವು ಉಂಟು ಮಾಡಿದೆ. ಆ ವಿಚಾರದಲ್ಲಿ ಎಲ್ಲರೂ ಸೇರಿ, ಎಲ್ಲ ಕಾರ್ಪೊರೇಟರ್ಸು, ಇನ್ಸ್ಟಿಟ್ಯೂಷನಲ್ ಹೆಡ್ಸು, ಸೋಷಿಯಲ್ ಆರ್ಗನೈಸೇಷನ್ಸು, ಸೋಷಿಯಲ್ ಆ್ಯಕ್ಟಿವಿಸ್ಟ್ಸು, ಎವ್ರಿ ಕ್ಯಾಸ್ಟ್ ಎಲ್ಲ ಸೇರಿ ಬಂದು ನಾವೊಂದು ಮನವಿನ ಕೊಟ್ಟಿದ್ದೀವಿ. ನಾವು ಯಾವುದೇ ರೀತಿಯಲ್ಲಿ ಇವನಿಗೆ ಮುಂದೆ ಮೈಸೂರಲ್ಲಿ ಇವನು ಹೆಜ್ಜೆ ಇಡಕೂಡ್ದು, ಮತ್ತು ಇಂಥ ಇಶ್ಯೂಸನ್ನು ಇವನು ಕ್ರಿಯೇಟ್ ಮಾಡಿ ಗಲಭೆನ ಹಾಕಿ ಲಾ ಆ್ಯಂಡ್ ಆರ್ಡರ್ದು ಒಂದು ಪ್ರಾಬ್ಲಮ್ಮನ್ನು ಸೃಷ್ಟಿ ಮಾಡಿಕೊಡ್ದು ಅನ್ನೋದನ್ನು ಒಂದು ಮನವಿಯನ್ನು ಮಾಡಿದ್ದೀವಿ. ಎಲ್ರಿಗೂ ಗೊತ್ತಿದ್ದಂಗೆ ನಿನ್ನೆ ಪುನೀತ್ ಕೆರೆಹಳ್ಳಿ ಇಲ್ಲಿ ಬಂದ್ಬಿಟ್ಟು DC ಆಫೀಸ್ ಹತ್ರ ಏನೋ ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಂತಿದ್ದ. ಇದು ಏನಕ್ಕೆ ಕಾರಣ ಅಂತ ಅಂದರೆ, ಯಾರೋ ಒಬ್ಬ ಕೂತ್ಕೊಂಡು ಎಲ್ಲೋ ಒಂದು ಆಡಿಯೋ ಹಾಕ್ತಾನೆ, ಆ ಆಡಿಯೋಗೆ ಆನ್ಸರ್ ಮಾಡೋಕ್ಕಂತ ಹೇಳ್ಬಿಟ್ಟು ಇವನು ಇಲ್ಲಿಗೆ ಬರ್ತಾನೆ. ಆಯ್ತಪ್ಪ, ನಿನಗೆ ವೈಯಕ್ತಿಕ ಮಾಡಿದ್ದು, ನೀನು ವೈಯಕ್ತಿಕ ಬಂದ್ಬಿಟ್ಟು ನೀನು ಆನ್ಸರ್ ಮಾಡಬೇಕಿತ್ತು. ನಿನಗೆ ಪ್ರಾಬ್ಲಮ್ ಆಗಿದ್ದರೆ ಬಂದ್ಬಿಟ್ಟು ಕಮಿಷನರ್ ಆಫೀಸಲ್ಲಿ ಕಂಪ್ಲೇಂಟ್ ಕೊಡಬೇಕಿತ್ತು. ನೀನು ನಿನ್ನ ಇದರಲ್ಲಿ ತಲೆಯಲ್ಲಿರೋದೇನಂತಂದರೆ, ಏನಾರು ಒಂದು ಮಾಡಿ ಒಂದು ಕಮ್ಯುನಲ್ ಕ್ಲಾಶ್ನ ಸೃಷ್ಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ನೀನು ಏನು ಮಾಡ್ತೀಯ, ಒಂದು ಪೋಸ್ಟರ್ನ ಕ್ರಿಯೇಟ್ ಮಾಡ್ತೀಯ. ಪೋಸ್ಟರ್ನ ಕ್ರಿಯೇಟ್ ಮಾಡಿ 25th ಕರೆ ಕೊಡ್ತೀಯ ನೀನು ಮೈಸೂರು ಬರೋಕ್ಕೆ ಅಂತ ಹೇಳ್ಬಿಟ್ಟು. ಕರೆ ಕೊಟ್ಟು ಇಲ್ಲಿ ಬಂದು ವಾತಾವರಣನ ತಪ್ಪಾಗಿ ಇದು ಸೃಷ್ಟಿ ಆಗಬೇಕಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತೀಯ. ಅದಕ್ಕೆ ನಾವು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಅವರು ಅದಕ್ಕೆ ಕಡಿವಾಣ ಹಾಕಿದ್ದಾರೆ ಆಗಲಿ. ಬಟ್ ಅದರ ಜೊತೆಗೆ ಅವನು ಮಾತಾಡ್ತಾ ಏನು ಹೇಳ್ತಾನೆ, ತನ್ವೀರ್ ಸೇಠ್ ಯಾರು ತನ್ವೀರ್ ಸೇಠ್, ಅವ್ನು ಏನಿದ್ದಾನೆ, ಅವ್ನು ಯಾವನೋ ಇದ್ದಾನಂತೆ ಅಂತ ಹೇಳ್ಬಿಟ್ಟು ಈ ಥರ ನೀನು ಮಾತಾಡ್ತೀಯ. ನೀನು ಮಾತಾಡೋದ್ಮೇಲೆ ಅದ್ರ ಜೊತೆಗೆ ಏನು ಹೇಳ್ತೀಯ, ದನದ ಮಾಂಸಕ್ಕೆ ಏನೈತೆ ಎಲ್ಲ ತನ್ವೀರ್ ಸೇಠೆ ಸಪೋರ್ಟ್ ಮಾಡ್ತಾರೋದ. ನೀನು ಇದು ಹೇಳೋಕ್ಕೆ ಕೊಟ್ಟಾದ್ಮೇಲೆ ನೀನು ಬಂದ್ಬಿಟ್ಟು ಯಾರ ಅಧಿಕಾರಿಗೆ ಇವರು ತನ್ವೀರ್ ಸೇಠ್ ಸಾಹೇಬರು ಆ ಥರ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೀನು ಪ್ರೂವ್ ಮಾಡಬೇಕು. ಇಲ್ಲ ಅಂತ ಅಂದರೆ ನೀನು ಬಂದ್ಬಿಟ್ಟು ಸಾರ್ವಜನಿಕರಲ್ಲಿ ಕ್ಷಮೆ ಕೇಳಬೇಕು. ಇಲ್ಲ, ಯಾಕಂತ ಅಂದರೆ ಈಗ ನೋಡಿ, ಅವನಿಗೆ 2 ಹೆಸರೈತೆ. ಒಂದು ಪಿಂಪ್ ಕೆರೆಹಳ್ಳಿ ಅಂತಾರೆ, ಇನ್ನೊಂದು ವಸೂಲಿ ಕೆರೆಹಳ್ಳಿ ಅಂತಾರೆ. ಪಿಂಪ್ ಕೆರೆಹಳ್ಳಿ ಏನಕ್ಕೆ ಹೇಳ್ತಾರೆ, ಅವನಿಗೆ ವೈಶವಾಟಿಕೆದು ಆಲ್ರೆಡಿ FIR ಐತೆ ಅವನ ಮೇಲೆ, ಅದಕ್ಕೆ ಹೇಳ್ತಾರೆ. ಅದೇ ಥರ ವಸೂಲಿ ಏನಕ್ಕೆ ಹೇಳ್ತಾರೆ, ಅವ್ನು ಸ್ಕ್ಯಾನರ್ ಹಾಕ್ಬಿಟ್ಟು ಎಲ್ಲರ ಹತ್ರ ದುಡ್ಡು ವಸೂಲಿ ಮಾಡ್ತಾನೆ. ನಾನು ಕೇಸ್ಗಳು ಅಟೆಂಡ್ ಮಾಡಬೇಕು, ನನಗೆ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ವಸೂಲಿ ಮಾಡ್ತಾರೆ. ಸೊ ಇದಕ್ಕೆ ಯಾವ ಥರ ಪ್ರೂಫ್ ಐತೆ, ಅದೇ ಥರ ಸೇಮ್ ಪ್ರೂಫು ನೀನು ತೊಗೊಬಂದು ಕೊಡಪ್ಪ. ನಿನಗೆ ಪ್ರೂಫ್ ಐತಲ್ಲ, ಅದೇ ಥರ ನೀನು ಪ್ರೂಫ್ ತೊಗೊಬಂದು ಕೊಡು, ನಾವು ಒಪ್ಕೋತೀವಿ. ಇಲ್ಲ ಅಂತಂದರೆ ನೀವು ಬಂದ್ಬಿಟ್ಟು ಕ್ಷಮೆ ಕೇಳಬೇಕಂತ ಹೇಳ್ಬಿಟ್ಟು ಕೇಳ್ತೀನಿ. ಸರ್, ಈಗ ನಿನ್ನೇನು ಇದೇ ಥರದಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ನೋಡಿ, ನಮಗೆ ಫಸ್ಟ್ ಆಫ್ ಆಲ್ ಅಲ್ಲಿ ಏನು ನಾವು ವೀಡಿಯೋಸಲ್ಲೇ ನೋಡ್ತಾ ಇರೋದು, ಅಲ್ಲಿ ಏನಾಗಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ನಮಗೂ ಸರಿಯಾಗಿ ಗೊತ್ತಿಲ್ಲ. ಬಟ್ ಸ್ವಲ್ಪ ಕಡೆ ಏನು ಹೇಳ್ತಾ ಇದ್ದಾರೆ, ಅವ್ರು ಬಂದ್ಬಿಟ್ಟು ಪ್ರಚೋದನೆ ಮಾಡಿದ್ರು. ಸ್ವಲ್ಪ ಕಡೆ ಏನು ಹೇಳ್ತಾ ಇದ್ದಾರೆ, ಅವರು ಹೋಗ್ಬಿಟ್ಟು ಅಲ್ಲಿ ಏನೋ ಇದು ನಾರೆ ತಕ್ಬೀರ್ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಸ್ಪಷ್ಟನೆ ನಮಗೂ ಇಲ್ಲ. ಸೊ ಅದ್ರ ಮೇಲೆ ನಾನು ಕಮೆಂಟ್ ಮಾಡೋದು ಸರಿ ಇರೋಲ್ಲ, ನಾನು ಕಮೆಂಟ್ ಮಾಡಲ್ಲ ಅದ್ರ ಮೇಲೆ. ಬಟ್ ನಾನೇನು ಹೇಳ್ತೀನಿ, ನಮ್ಮ ಮುಸಲ್ಮಾನ್ ಬಾಂಧವರಾಗಲಿ, ಹಿಂದೂ ಬಾಂಧವರಾಗಲಿ, ಎಲ್ಲರೂ ನಾವು ಜೊತೆಗೆ ಸೌಹಾರ್ದತೆಯಲ್ಲಿದ್ದೀವಿ. ಈ ಸೌಹಾರ್ದತೆನ ಕಂಟಿನ್ಯೂ ಮಾಡೋಣ. ಇಂಥ ಮಧ್ಯದಲ್ಲಿ ಬಂದು ನಮ್ಮ ಸೌಹಾರ್ದತೆನ ಕೆಡಿಸೋ ಕೆಲಸ ಮಾಡೋರಿಗೆ ನಾವು ದೂರ ಇಟ್ಬಿಟ್ಟು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು. ಮೊನ್ನೆ ಏನು ಪುನೀತ್ ಕೆರೆಹಳ್ಳಿ ಅಂತ ಹೇಳುವ ವ್ಯಕ್ತಿಯೊಬ್ಬ ಬಂದು ಮೈಸೂರು ನಗರದಲ್ಲಿ ಸನ್ಮಾನ್ಯ ಶಾಸಕರಾದ ತನ್ವೀರ್ ಸೇಠ್ ಅವರ ಬಗ್ಗೆ ಬಹಳ ಹಗುರವಾಗಿ, ಅವರಿಗೆ ಏಕವಚನದಲ್ಲಿ ಅವರ ಮಾನಹಾನಿ ಮತ್ತು ಅವರ ಗೌರವಕ್ಕೆ ಧಕ್ಕೆ ಬರುವಂಥ ಮಾತುಗಳನ್ನ ಆಡಿದ್ದಾನೆ. ಆ ವಿಚಾರವಾಗಿ ಇಂದು ನಾವು ಎಕ್ಸ್ ಕಾರ್ಪೊರೇಟರ್ಗಳು ಹಾಗೂ ಸಂಘ ಸಂಸ್ಥೆಯ ಮುಖಂಡರುಗಳು ಮಾನ್ಯ ಪೊಲೀಸ್ ಆಯುಕ್ತರವರಿಗೆ ದೂರು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಆ ಪುನೀತ್ ಕೆರೆಹಳ್ಳಿ ಮತ್ತು ಇನ್ನೊಬ್ಬರು ಯಾರು ಅವರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ದಾರೆ, ಅವ್ರದ್ದು ವೈಯಕ್ತಿಕ ವಿಚಾರ ಇದು ಯಾವುದೇ ರೀತಿಯಾಗಿ ಇದು ಜನಾಂಗದ ಧರ್ಮದ ವಿಚಾರ ಅಲ್ಲ. ಇವರು
ಮೈಸೂರು ನಗರಕ್ಕೆ ಬಂದಂಥ ಸಂದರ್ಭದಲ್ಲಿ ಪುನೀತ್ ಕೆರೆಹಳ್ಳಿಯವರು ಒಬ್ಬ ಮುಸಲ್ಮಾನ ನಮ್ಮ ಹಿಂದೂ ಧರ್ಮದ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿದ್ದಾನೆ, ಗೋವನ್ನು ಅಲ್ಲಿ ಕಟ್ ಮಾಡ್ತೀನಿ ಇಲ್ಲಿ ಕಟ್ ಮಾಡ್ತೀನಿ ಅಂತ ಹೇಳಿದ್ದಾನೆ ಅಂತ ಹೇಳಿ ಇವರು ಅವರ ವಿರುದ್ಧ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಬಂದರು. ಪ್ರತಿಭಟನೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಶಾಸಕರ ಬಗ್ಗೆ ಮಾತಾಡಬಾರ್ದಿತ್ತು. ಯಾಕಂದರೆ ನಾವುಗಳು ಕೂಡ ಹಿಂದೂಗಳಿದ್ದೀವಿ, ಇಲ್ಲೆಲ್ಲ ಹಿಂದೂಗಳು ನಾವೆಲ್ಲ ಅಣ್ಣ ತಮ್ಮದಿರ ರೀತಿ ಬಾಳಿ ಬದುಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಬಂದು ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗುವ ರೀತಿಯಲ್ಲಿ ಪ್ರಚೋದನಾಕಾರಿ ಭಾಷಣವನ್ನು ಮಾಡಿದ್ದಾರೆ. ಅವರ ವಿರುದ್ಧ ನಾವು ಈಗಾಗಲೇ ಮಾನ್ಯ ಆಯುಕ್ತರಿಗೆ ದೂರನ್ನು ಸಲ್ಲಿಸಿದ್ದೇವೆ. ಮಾನ್ಯ ಆಯುಕ್ತರು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೇನೆ. ಕೆಲವು ಕಿಡಿಗೇಡಿಗಳಿದ್ದೇ ಇರ್ತಾರೆ, ಹಿಂದೂ ಧರ್ಮ ಅಂತ ಇಲ್ಲ, ಮುಸಲ್ಮಾನ ಧರ್ಮ ಇಲ್ಲ ಅಂತ ಹೇಳಿ ಯಾರೋ ಒಬ್ಬ ಮಾತಾಡಿದ ಇಡೀ ಧರ್ಮದ ವಿರುದ್ಧ ಅಪಪ್ರಚಾರ ಮಾಡಬಾರ್ದು. ಇದರಿಂದ ಮೈಸೂರು ನಗರಕ್ಕೆ ಬರುವಂಥ ಎಲ್ಲ ಪ್ರವಾಸಿಗರಿಗೂ ಏನೋ ಒಂಥರ ಮುಜುಗರ ಆಗ್ತದೆ. ಬೇಕು ಅಂತ ಮಾಡ್ತಾರೆ, ಬೇಕು ಅಂತೇಳಿ ಮೈಸೂರಿನಲ್ಲಿ ಇದೊಂದು ಸಾಂಸ್ಕೃತಿಕ ನಗರಿ. ಈಗಾಗಲೇ ಕೂಡ ಮಾನ್ಯ ಪೊಲೀಸ್ ಆಯುಕ್ತರು ಒಂದು 2-3 ದಿವಸಗಳ ಹಿಂದೆ ಒಂದು ಶಾಂತಿ ಸಭೆಯನ್ನು ಮಾಡಿ ಎಲ್ಲರಿಗೂ ಒಂದು ಇದನ್ನು ತಿಳುವಳಿಕೆ ಕೊಟ್ಟು ಯಾವ ರೀತಿ ನಾವು ಈ ಮೈಸೂರು ನಗರದಲ್ಲಿ ಶಾಂತಿ ಕಾಪಾಡಬೇಕು, ಯಾವ ರೀತಿ ನಾವೆಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಇರಬೇಕು ಅಂತೇಳಿ ಒಂದು ಸಭೆಯನ್ನು ಏರ್ಪಡಿಸಿದರು. ಆ ಸಭೆಯಲ್ಲಿ ಕೂಡ ನಾವು ಹಿಂದೂ ಮುಖಂಡರು ಹಾಗೂ ಮುಸ್ಲಿಂ ಮುಖಂಡರುಗಳೆಲ್ಲ ಒಟ್ಟಿಗೆ ಒಮ್ಮತದಿಂದ ಅವರಿಗೆ ನಾವು ಭರವಸೆಯನ್ನು ಕೊಟ್ವಿ. ಈ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಏನು ಈ ಗೌರಿ ಗಣೇಶ ಹಬ್ಬ ಆಗಿರ್ಬೋದು, ಈದ್ ಮಿಲಾದ್ ಹಬ್ಬ ಆಗಿರ್ಬೋದು, ನಾವೆಲ್ಲ ಆಚರಿಸಿ ನಿಮಗೆ ಒಂದು ಸಹಕಾರ ಕೊಡ್ತೀವಿ ಅಂತೇಳಿ ಆ ಸಂದರ್ಭದಲ್ಲಿ ಈ ರೀತಿ ಬಂದು ಯಾರೋ ಕಿಡಿಗೇಡಿಗಳು ಮೈಸೂರು ನಗರದ ಶಾಂತಿ ಮತ್ತು ವಾತಾವರಣ ಹಾಳು ಮಾಡಲಿಕ್ಕೆ ಬಂದಿದ್ದಾರೆ. ಅವ್ರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅಂತೇಳಿ ನಾನು ಈ ಮೂಲಕ ಈ ಕಡೆಯನ್ನು ಬರುತ್ತಾ ಸರ್ ಶುರುಮಳ್ಳ ಓಕೆ ಹೇಳಿ ಸರ್. ಸರ್, ಮೈಸೂರು ನಗರದಲ್ಲಿ 25ನೇ ತಾರೀಕಿಗೆ ಏನು ಘಟನೆ ನಡೆಯಿತು, ಆ ಘಟನೆನ ನಾನು ನೋಡ್ಬಿಟ್ಟು ಏನು ಹೇಳ್ತೀನಿ ಅಂತಂದರೆ, ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ಕೊತೀನಿ. ಇಂಥ ಕಿಡಿಗೇಡಿಗಳು ಯಾವುದೇ ಸಮಾಜದವ್ರು ಇದ್ದರೂ ಕೂಡ ಅವ್ರನ್ನ ಒದ್ದು ಒಳಗೆ ಹಾಕಬೇಕು, ಇವ್ರನ್ನೆಲ್ಲ ಗಡೀಪಾರು ಮಾಡಿಬಿಡ್ಬೇಕು. ಇಂಥವರಿಂದ ಸಮಾಜದಲ್ಲಿ ಅಶಾಂತಿ ಹುಟ್ಟುತ್ತೆ, ಇಂಥವರಿಂದ ಸಮಾಜದಲ್ಲಿ ಬಹಳಷ್ಟು ಸೌಹಾರ್ದತೆಗೆ ಧಕ್ಕೆ ಆಗುವಂಥ ಕೆಲಸ ಆಗುತ್ತೆ. ಅದರಿಂದ ಇಂಥವ್ರನ್ನ ಮೊದಲು ನೀವು ಕಾನೂನು ಸೂಕ್ತ ಕ್ರಮ ತಗೊಂಡು ಇವ್ರನ್ನೆಲ್ಲ ಒದ್ದು ಹಾಕಿದ್ರೆ ಇನ್ನು ಮುಂದೆ ಇಂಥ ಘಟನೆಗಳು ನಡೆಯಲ್ಲ, ಬೇರೆಯವ್ರಿಗೂ ಕೂಡ ಒಂದು ಪಾಠ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್.